ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್. ತುಂಬಾ ಜನರಲ್ಲಿ ಕನ್ಫ್ಯೂಷನ್ ಇರುತ್ತೆ. ಅದೇ ರೀತಿ ತುಂಬಾ ಜನ ನನಗೆ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ರಿ. ನಾನು ಡೆಲಿವರಿ ಜಾಬ್ ಅಲ್ಲಿ ಸ್ವಿಗ್ಗಿನ ಚೂಸ್ ಮಾಡ್ಕೊಲ್ಲ, ಆದ್ರೆ ಯಾವ್ದು ಜೊಮ್ಯಾಟೋನ ಚೂಸ್ ಮಾಡ್ಕೊಲ್ಲ. ನನಗೊಂದು ಅರ್ಥ ಆಗ್ತಲ್ಲ, ನನಗೆ ಯಾವ್ದ್ರಲ್ಲಿ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ, ಯಾವ್ದ್ರಲ್ಲಿ ಆರ್ಡರ್ ಬರುತ್ತೆ. ನಾನು ಪಾರ್ಟ್ ಟೈಮ್ ಮಾಡ್ಬೇಕು ಅಂತ ಇದೀನಿ, ನಾನು ಫುಲ್ ಟೈಮ್ ಮಾಡ್ಬೇಕು ಅಂತ ಇದೀನಿ. ಅದರಲ್ಲಿ ಸ್ವಿಗ್ಗಿ ಬೆಸ್ಟಾ, ಜೊಮ್ಯಾಟೊ ಬೆಸ್ಟಾ, ಯಾವ್ದ್ರಲ್ಲಿ ಮಾಡೋದು ಬೆಸ್ಟ್, ಯಾವ್ದ್ರಲ್ಲಿ ಇನ್ಸೆಂಟಿವ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕೇಳ್ತಾ ಇದ್ರಿ. ನಾನು ನಾರ್ಮಲ್ ಆಗಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಯಾವ್ದ್ರಲ್ಲಿ ಅರ್ನಿಂಗ್ ಜಾಸ್ತಿ ಆಗುತ್ತೆ, ಅದೇ ರೀತಿ ಯಾವ್ದ್ರಲ್ಲಿ ಇನ್ಸೆಂಟಿವ್ ಇದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ಕ್ಲಿಕ್ ಮಾಡಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಏನಪ್ಪಾ ಅಂದ್ರೆ ಜೊಮ್ಯಾಟೊ ಆಗಿರ್ಲಿ ಸ್ವಿಗ್ಗಿ ಆಗಿರ್ಲಿ ಎರಡೂ ಬಂದ್ಬಿಟ್ಟು ಒಂದು ಫುಡ್ ಡೆಲಿವರಿ ಆಗಿರುತ್ತೆ. ಓಕೆ, ಜೊಮ್ಯಾಟೊದಲ್ಲಿ ಏನಪ್ಪಾ ಅಂದ್ರೆ ಫುಡ್ ಡೆಲಿವರಿ ಮಾತ್ರ ಇರುತ್ತೆ. ಸ್ವಿಗ್ಗಿದಲ್ಲಿ ಏನಪ್ಪಾ ಅಂದ್ರೆ ಜಿನ್ನಿ ಆರ್ಡರ್ ಅಂತ ಬರುತ್ತೆ, ಪ್ಯಾಕೇಜ್ ನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಡೆಲಿವರಿ ಮಾಡಬಹುದು. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರೆ ಅದರಲ್ಲಿ ಇನ್ಸ್ಟಾಮಾರ್ಟ್ ಆರ್ಡರ್ ಅಂದ್ರೆ ಗ್ರಾಸರಿನ ಡೆಲಿವರಿ ಮಾಡ್ಬೇಕಾಗತ್ತೆ. ಇವು ಮೂರು ಬಂದ್ಬಿಟ್ಟು ಸ್ವಿಗ್ಗಿದಲ್ಲಿ ಇರುತ್ತೆ. ಆ ಜೊಮ್ಯಾಟೊದಲ್ಲಿ ಏನಪ್ಪಾ ಅಂದ್ರೆ ಸದ್ಯಕ್ಕೆ ಇರೋದು ಫುಡ್ ಡೆಲಿವರಿ ಒಂದೇ ಅಂತಾನೆ ಹೇಳ್ಬೋದು. ಇವಾಗ ನೀವು ಕೇಳ್ತೀರಾ ಯಾವ್ದು ಮಾಡಿದ್ರೆ ಬೆಟರ್ ಅಂತ ಕೇಳೋದಾದ್ರೆ, ನನ್ನನ್ನು ಕೇಳಿದ್ರೆ ಸ್ಟ್ರೇಟ್ ಆಗಿ ಹೇಳ್ತೀನಿ, ನೀವೇನಾದ್ರೂ ಪಾರ್ಟ್ ಟೈಮ್ ಏನಾದ್ರು ಮಾಡ್ತೀನಿ ಅಂತ ಇದ್ರೆ ಜೊಮ್ಯಾಟೊ ಹೋಗಿ, ಯಾವುದೇ ಮುಲಾಜಿ ಇಲ್ಲ. ಓಕೆ, ನೀವೇನಾದ್ರು ಫುಲ್ ಟೈಮ್ ಮಾಡ್ತೀನಿ ಅಂದ್ರೆ ಸ್ವಿಗ್ಗಿ ಕಡೆಗೆ ಬನ್ನಿ. ಜೊಮ್ಯಾಟೊನು ಮಾಡ್ಬೋದು, ಫುಲ್ ಟೈಮ್ ಮಾಡಬಾರ್ದು ಅಂತಲ್ಲ. ಅಕಸ್ಮಾತ್ ಏನಾದ್ರು ಪಾರ್ಟ್ ಟೈಮ್ ಮಾಡ್ತೀನಿ ಸ್ವಿಗ್ಗಿ ಮಾಡ್ಲಾ ಅಂತ ಕೇಳಿದ್ರೆ ಮಾಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಸ್ವಿಗ್ಗಿದಲ್ಲಿ ಅರ್ನಿಂಗ್ಸ್ ಅಷ್ಟೊಂದು ಆಗಲ್ಲ. ನಿಮ್ಗೆ ಇನ್ಸೆಂಟಿವ್ ಅಥವಾ ಸರ್ಜ್ ಏನಾದ್ರು ಕೊಟ್ರೆ ಮಾತ್ರ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ, ಇಲ್ಲಾಂದ್ರೆ ಅರ್ನಿಂಗ್ಸ್ ಆಗಲ್ಲ. ಇವಾಗ ಬರೋಣ ಆರ್ಡರ್ ಲೆಕ್ಕಕ್ಕೆ ಬರೋಣ. ಆರ್ಡರ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ, ಸ್ವಿಗ್ಗಿದಲ್ಲಿ ಜಾಸ್ತಿ ಇರುತ್ತಾ ಜೊಮ್ಯಾಟೊದಲ್ಲಿ ಜಾಸ್ತಿ ಇರುತ್ತೆ ಅಂತ ನೀವು ಕೇಳಿದ್ರೆ, ಸದ್ಯಕ್ಕೆ ಬಂದ್ಬಿಟ್ಟು ಸ್ವಿಗ್ಗಿಯಲ್ಲೇ ಜಾಸ್ತಿ ಆರ್ಡರ್ಸ್ಗಳು. ಯಾಕಂದ್ರೆ ಇನ್ಸ್ಟಾಮಾರ್ಟ್ ಆರ್ಡರ್ಗಳಿರುತ್ತೆ, ಜಿನ್ನಿ ಆರ್ಡರ್ಗಳಿರುತ್ತೆ, ಅದೇ ರೀತಿ ಫುಡ್ ಡೆಲಿವರಿಗಳೆಲ್ಲ ಇರುತ್ತೆ. ಫುಡ್ ಡೆಲಿವರಿ ಬರೋದು ಜಾಸ್ತಿ ನನಗೆ ಅನ್ಸಿದ ಮಟ್ಟಿಗೆ ಯಾವ್ದಂದ್ರೆ ಸ್ವಿಗ್ಗಿದಲ್ಲಿ ಜಾಸ್ತಿ ಆರ್ಡರ್ಗಳಿರುತ್ತೆ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ. ಒಂದೊಂದ್ಸತಿ ಏನಾದ್ರು ನೀವೇನಾದ್ರು 8ರಿಂದ 10 ಅವರ್ ಲಾಗಿನ್ ಇದ್ರೆ ಆರಾಮಾಗಿ ಒಂದು 25 ಆರ್ಡರ್ನ ಕಂಪ್ಲೀಟ್ ಮಾಡ್ಕೋಬಹುದು. ಅದೇ ರೀತಿ ನೀವೇನು 8ರಿಂದ 10 ಅವರ್ ಏನಾದ್ರು ಜೊಮ್ಯಾಟೊದಲ್ಲಿ ಇದ್ರೆ ನೀವು ಅಷ್ಟಂದ್ರೆ ಒಂದು 1 ಅವರ್ಗೆ 2 ಅಂತ ಅನ್ಕೊಳ್ಳಿ ಅಷ್ಟೇ. 10 ಅವರ್ಗೆ 20 15 ಆಗೋದು ಕಠಿಣ. ಇನ್ನೊಂದೇನಪ್ಪ ಅಂದ್ರೆ ಇವಾಗ ಅರ್ನಿಂಗ್ಸ್ ಲೆಕ್ಕಕ್ಕೆ ಬರೋಣ. ಅರ್ನಿಂಗ್ಸ್ ಅಂದ್ರೆ ಜೊಮ್ಯಾಟೊಗೆ ಒಂದು ಆರ್ಡರ್ಗೆ ಎಷ್ಟು ಕೊಡ್ತಾನೆ, ಸ್ವಿಗ್ಗಿಗೆ ಒಂದು ಆರ್ಡರ್ಗೆ ಎಷ್ಟು ಕೊಡ್ತಾನೆ ಅಂತ ಕೇಳೋದಾದ್ರೆ, ಆ ಜೊಮ್ಯಾಟೊದಲ್ಲಿ ಅರ್ನಿಂಗ್ಸ್ ಜಾಸ್ತಿ ಇದೆ, ಇನ್ಸೆಂಟಿವ್ ಕಡಿಮೆ ಇದೆ. ಓಕೆ, ಸ್ವಿಗ್ಗಿದಲ್ಲಿ ಅರ್ನಿಂಗ್ಸ್ ಕಡಿಮೆ ಇದೆ, ಇನ್ಸೆಂಟಿವ್ ಜಾಸ್ತಿ ಇದೆ. ಯಾವ ರೀತಿ ಅಂತ ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ನಾರ್ಮಲ್ ಆಗಿ ಕೂಲ್ ಆಗಿ ತಿಳ್ಕೊಳ್ಳೋಣ. ಏನಪ್ಪಾ ಅಂದ್ರೆ ಜೊಮ್ಯಾಟೊದಲ್ಲಿ ನಿಮ್ಗೆ 3 ಕಿಲೋಮೀಟರ್ಗೆ ಒಂದು 3 ಕಿಲೋಮೀಟರ್ ಒಂದು ಆರ್ಡರ್ ಬಂತು ಅನ್ಕೊಳ್ಳಿ. 3 ಕಿಲೋಮೀಟರ್ ಆರ್ಡರ್ ಬಂತು ಅಂದ್ರೆ ನಿಮ್ಗೆ 35ರಿಂದ 40 ರೂಪಾಯಿ ಕೊಡ್ತಾನೆ. ಓಕೆ, 35ರಿಂದ 40 ರೂಪಾಯಿ ಮಿನಿಮಮ್ ಅಂದ್ರೂ 10 ರೂಪಾಯಿ ಕಿಲೋಮೀಟರ್ ಅಂತ ಅನ್ಕೊಂಡೆ ಬಿಡಿ. 35ರಿಂದ 40 ರೂಪಾಯಿ ಕೊಡ್ತಾನೆ. ಅದೇ ರೀತಿ ನೀವು ಸ್ವಿಗ್ಗಿಯಲ್ಲಿ ಏನಾದ್ರು ಮಾಡಿದ್ರೆ ನಿಮ್ಗೆ ಎಷ್ಟು ಕೊಡ್ತಾನೆ, 3 ಕಿಲೋಮೀಟರ್ ಇದ್ರೆ 24 ರೂಪಾಯಿ, 26 ರೂಪಾಯಿ ಕೊಡ್ತಾನೆ, 25 ರೂಪಾಯಿ ಈ ರೀತಿ ಕೊಡ್ತಾನೆ. ಓಕೆ, ಆಮೇಲೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಇವಾಗ ಇವಾಗ ಒಂದು ಆರ್ಡರ್ಗೆ ಎಷ್ಟಾಯ್ತು ಅಂತ ತಿಳ್ಕೊಂಡ್ರಿ. ಇವಾಗ ಏನಂದ್ರೆ ಇನ್ಸೆಂಟಿವ್ ಯಾವ್ದ್ರಲ್ಲಿ ಜಾಸ್ತಿ ಇದೆ ಅಂತ ಕೇಳೋದಾದ್ರೆ, ಇವಾಗ ಜೊಮ್ಯಾಟೊದಲ್ಲಿ ಯೋಚನೆ ಮಾಡಿ. ಜೊಮ್ಯಾಟೊದಲ್ಲಿ ಏನಾಗುತ್ತೆ, ಒಂದು ಆರ್ಡರ್ಗೆ 3 ಕಿಲೋಮೀಟರ್ ಆರ್ಡರ್ಗೆ 40 ರೂಪಾಯಿ ಕೊಡ್ತಾನೆ. ಅಲ್ಲಿ ಇನ್ಸೆಂಟಿವ್ ಕಡಿಮೆ ಮಾಡ್ತಾರೆ. ಓಕೆ, ಯಾವ್ದಂತಂದ್ರೆ 1700 ರೂಪಾಯಿ ಮಾಡಿದ್ರೆ 700 ರೂಪಾಯಿ, 1200 ರೂಪಾಯಿ ಮಾಡಿದ್ರೆ ನಿಮ್ಗೆ 500 ರೂಪಾಯಿ ಇನ್ಸೆಂಟಿವ್, ಈ ರೀತಿ ಎಲ್ಲ ಇರುತ್ತೆ. ಅವ್ರದೇ ಆದ ಕಂಡೀಷನ್ಗಳಿರುತ್ತೆ. ಸ್ವಿಗ್ಗಿದಲ್ಲೂ ಕಂಡೀಷನ್ ಇದೆ, ಜೊಮ್ಯಾಟೊದಲ್ಲಿ ಕಂಡೀಷನ್ ಇದೆ. ಅದೇ ರೀತಿ ಇವಾಗ ಸ್ವಿಗ್ಗಿ ಕಡೆಗೆ ಬಂದ್ರೆ ಸ್ವಿಗ್ಗಿಯಲ್ಲಿ ಆರ್ಡರ್ ಜಾಸ್ತಿ ಇರುತ್ತೆ. ನಿಮ್ಗೆ ಏನಂದ್ರೆ ಕೆಲವೊಂದೆಲ್ಲ ಇರುತ್ತೆ, 35 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ 550 ರೂಪಾಯಿ ಎಕ್ಸ್ಟ್ರಾ. ಅದೇ ರೀತಿ 27 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ 24 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ 230 ರೂಪಾಯಿ ಎಕ್ಸ್ಟ್ರಾ ಅಂತ ಈ ರೀತಿ ಆರ್ಡರ್ಗಳೆಲ್ಲ ಇರುತ್ತೆ. ಇಲ್ಲಾಂದ್ರೆ 17 ಅಂದ್ರೆ 34 ಆರ್ಡರ್ ಮಾಡಿದ್ರೆ 1850, 1900 ಈ ರೀತಿ ಎಲ್ಲ ಕೊಡ್ತಾನೆ. ಓಕೆ, ಕೊನೆಯಲ್ಲಿ ಹೇಳ್ಬೇಕು ಅಂದ್ರೆ ಜೊಮ್ಯಾಟೊ ಆಗಿರ್ಲಿ ಸ್ವಿಗ್ಗಿ ಆಗಿರ್ಲಿ, ಕೊನೆಯಲ್ಲಿ ಬಂದ್ರೆ ಅರ್ನಿಂಗ್ಸ್ ಎರಡೂ ಲೆಕ್ಕಕ್ಕೆ ಮಾಡಿದ್ರೆ ಏನು 100-200 ರೂಪಾಯಿ ಹೆಚ್ಚು ಕಡಿಮೆ ಆಗಿರುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಸ್ವಿಗ್ಗಿದಲ್ಲಿ ಏನಂದ್ರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ. ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕ್, ಅದು ಜೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬ್ಯಾಕ್ ಟು ಬ್ಯಾಕ್ ಕೊಡಲ್ಲ, ನನಗೆ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇಲ್ಲ ಸುಳ್ಳು ಹೇಳ್ತಾ ಇದೆಯಾ ಅಂತ ಅನ್ಬೇಡಿ. ಜೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬ್ಯಾಕ್ ಟು ಬ್ಯಾಕ್ ಸ್ವಿಗ್ಗಿಯಲ್ಲಿ ಆರ್ಡರ್ ಬರುತ್ತೆ. ಓಕೆ, ಒಂದು ಆರ್ಡರ್ನ ಡೆಲಿವರಿ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ 5 ನಿಮಿಷ. ಇವಾಗ ವೀಕೆಂಡ್ ಅಲ್ಲಂತೂ ಡೆಲಿವರಿ ಮಾಡೋಷ್ಟು ಕೊಟ್ಬಿಡ್ತಾನೆ. ಓಕೆ, 5 ನಿಮಿಷ 10 ನಿಮಿಷ ಮ್ಯಾಕ್ಸಿಮಮ್. ಅದೇ ರೀತಿ ಜೊಮ್ಯಾಟೊದಲ್ಲಿ ಆ ರೀತಿ ಅಲ್ಲ. ಒಂದು ಆರ್ಡರ್ನ ಡೆಲಿವರಿ ಕೊಟ್ರಿ ಅಂದ್ರೆ ನೀವು ಮಿನಿಮಮ್ ಇಲ್ಲಾಂದ್ರೆ ಒಂದು 20 ನಿಮಿಷ ಅಂದ್ರೆ ಅದು ಡಿಪೆಂಡ್ಸ್ ಅಪಾನ್ ಜೋನ್ ಆಗುತ್ತೆ. ಅದೇ ರೀತಿ ವೀಕೆಂಡ್ಸ್ ಆಗುತ್ತೆ. ಇಲ್ಲಾಂದ್ರೆ ಏನಂದ್ರೆ ನಿಮ್ಗೆ 20 ನಿಮಿಷ ಒಂದ್ ಸ್ವಲ್ಪ ಟೈಮ್ ಸಿಗುತ್ತೆ. ನಮಗೆ ಜೊಮ್ಯಾಟೊದಲ್ಲಿ ಒಂದು ಆರ್ಡರ್ ಇಂದ ಇನ್ನೊಂದು ಆರ್ಡರ್ಗೆ ಮಿಡಲ್ ಅಲ್ಲಿ ಒಂದು 5-10 ನಿಮಿಷ ಟೈಮ್ ಸಿಗುತ್ತೆ. ಸ್ವಿಗ್ಗಿದಲ್ಲಿ 5-10 ನಿಮಿಷ ಟೈಮ್ ಎಲ್ಲ ಸಿಗೋದೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ನ ಹೊಡಿತಾನೆ ಇರಬೇಕು. ಅದೇ ರೀತಿ 20 ರೂಪಾಯಿ 25 ರೂಪಾಯಿ ಆರ್ಡರ್ ಕೊಡ್ತಾನೆ, 30 ರೂಪಾಯಿ ಆರ್ಡರ್ ಕೊಡ್ತಾನೆ. ಕೆಲವೊಂದು ರೀತಿ ವೀಕೆಂಡ್ ಅಲ್ಲೆಲ್ಲ ಸ್ವಲ್ಪ ಸರ್ಚ್ ಕೊಟ್ಟಿರ್ತಾನೆ. ಸರ್ಚ್ ಕೊಟ್ಟಾಗ ಒಂದ್ ಸ್ವಲ್ಪ ಅರ್ನಿಂಗ್ಸ್ ನ ಮಾಡ್ಕೋಬಹುದು. ಅದೇ ರೀತಿ ಅಂದ್ರೆ ನಾರ್ಮಲ್ ಇವಾಗ ಪಾರ್ಟ್ ಟೈಮ್ ಬರೋಣ. ಪಾರ್ಟ್ ಟೈಮ್ ಅಲ್ಲಿ ಕೇಳ್ತಿರಲ್ಲ ನೀವು, ಪಾರ್ಟ್ ಟೈಮ್ ಅಲ್ಲಿ ಹೆಂಗೆ ಅಂದ್ರೆ ಸ್ವಿಗ್ಗಿ ಮಾಡ್ಕೊಂಡ್ರೆ ನಿಮ್ಗೆ ಪಾರ್ಟ್ ಟೈಮ್ ಸ್ವಿಗ್ಗಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ
ಸರ್ಜು, ಅದೇ ರೀತಿ ನಿಮ್ಗೆ ಇನ್ಸೆಂಟಿವ್ ಎಲ್ಲ ಇರಲ್ಲ, ಇನ್ಸೆಂಟಿವ್ ಎಲ್ಲ ಸಿಗಲ್ಲ. ಇನ್ಸೆಂಟಿವ್ ಸಿಗಬೇಕು ಅಂದ್ರೆ ನೀವು ಫುಲ್ ಟೈಮ್ನೇ ಮಾಡಬೇಕು. ಓಕೆ, ಅದಕ್ಕೋಸ್ಕರ ಏನು ಅಂದ್ರೆ ನಿಮ್ಗೆ ಅಂದ್ರೆ ಒಂದು 4 ರಿಂದ 5 ಅವರ್ ಇದ್ರೆ ನಿಮ್ಗೆ 300 ರೂಪಾಯಿ ಆಗುತ್ತೆ ಅದರಲ್ಲಿ ಸ್ವಿಗ್ಗಿದಲ್ಲಿ. 300 ರೂಪಾಯಿ ತಗೊಂಡು 100 ರೂಪಾಯಿ ಪೆಟ್ರೋಲ್ ಹೋದ್ರೆ 200 ರೂಪಾಯಿ ಉಳಿಯುತ್ತೆ. ಅದೇ ರೀತಿ ನೀವೇನೋ 4 ರಿಂದ 5 ಅವರ್ ಏನಾದ್ರು ಜೊಮ್ಯಾಟೋದಲ್ಲಿ ಇದ್ರೆ ಒಂದು 500 ರೂಪಾಯಿ ಆಗುತ್ತೆ. 500ರಲ್ಲಿ 100 ರೂಪಾಯಿ 150 ರೂಪಾಯಿ, ಇದಕ್ಕಿಂತ ಒಂದು 100 150 ರೂಪಾಯಿ ಜೊಮ್ಯಾಟೋದಲ್ಲಿ ಜಾಸ್ತಿ ಉಳಿಯುತ್ತೆ. ಅದಕ್ಕೋಸ್ಕರ ನಾನು ಪಾರ್ಟ್ ಟೈಮ್ ಯಾರಾದ್ರೂ ಮಾಡ್ತೀನಿ ಅಂದ್ರೆ ನಾನು ಜೊಮ್ಯಾಟೋನೇ ರೆಫರ್ ಮಾಡ್ತೀನಿ, ಸ್ವಿಗ್ಗಿನ ರೆಫರ್ ಮಾಡಕ್ಕೆ ಹೋಗಲ್ಲ. ಫುಲ್ ಟೈಮ್ಗೆ ನೀವೇನಾದ್ರು ಟೈಮ್ ಪಾಸ್ ಮಾಡ್ಕೊಂಡು ಇಲ್ಲಾಂದ್ರೆ ಇಲ್ವಾ ನನಗೆ ಅಷ್ಟೊಂದು ಆರ್ಡರ್ಗಳೇನು ಬೇಡ, ಆರಾಮಾಗಿ ದಿನಕ್ಕೆ 1000 ರೂಪಾಯಿ ತಗೊಂಡು ಹೋದ್ರೆ ಸಾಕು ಅನ್ನೋರು ಜೊಮ್ಯಾಟೊ ಮಾಡಿ. ಇಲ್ಲಪ್ಪ ನಾನು ಅರ್ನಿಂಗ್ಸ್ ಜಾಸ್ತಿ ಬೇಕು, ನನಗೆ ಕಮಿಟ್ಮೆಂಟ್ ಜಾಸ್ತಿ ಇದೆ, ನಾನು ಜಾಸ್ತಿ ಅರ್ನಿಂಗ್ಸ್ ಮಾಡಕ್ಕೂ ರೆಡಿ ಇದ್ದೀನಿ, ನಂಗೆ ಜಾಸ್ತಿ ಆರ್ಡರ್ ಬರಲಿ ಪರವಾಗಿಲ್ಲ ಅನ್ನೋರು ಸ್ವಿಗ್ಗಿ ಮಾಡಿ 1500 ಅದು ದುಡಿಬಹುದು. ಬಟ್ ಅದರದೇ ಆದ ಕಂಡೀಷನ್ಗಳೆಲ್ಲ ಇದಾವೆ. 13 ಅವರ್ 14 ಅವರ್ ಎಲ್ಲ ಲಾಗಿನ್ ಅಲ್ಲಿ ಇರಬೇಕಾಗತ್ತೆ. ಅದೇ ರೀತಿ ಯಾವುದೇ ರೀತಿ ಪೀಕ್ ಅವರ್ಲಿ ಊಟ ಮಾಡೋದು, ಟೈಮ್ ಪಾಸ್ ಮಾಡೋದು ಇವ್ಯಾವುದು ಮಾಡಂಗಿಲ್ಲ. ನಾವತ್ತು ನಮ್ ಕೆಲಸ ಆಯ್ತು, ಅದೇನಿರುತ್ತೆ ಅದ್ ಕೆಲಸನೇ ಮಾಡ್ಕೊಂತ ಹೋಗ್ಬೇಕು. ಇವಾಗ ಏನಪ್ಪಾ ಅಂದ್ರೆ ಇವಾಗ ಅರ್ನಿಂಗ್ಸ್ ಗೊತ್ತಾಯ್ತು ಎಷ್ಟೆಷ್ಟಾಗುತ್ತೆ, ಒಂದ್ ದಿನಕ್ಕೆ ಎಷ್ಟು ಅರ್ನ್ ಮಾಡ್ತಾರೆ ಸ್ವಿಗ್ಗಿದಲ್ಲಿ ಅಂತ ಕೇಳಿದ್ರೆ ನಿಮ್ಗೆ ಟಾರ್ಗೆಟ್ಗಳೆಲ್ಲ ಇದಾವೆ. ಸ್ವಿಗ್ಗಿದಲ್ಲಿ ಟಾರ್ಗೆಟ್ ಇದೆ. ಟಾರ್ಗೆಟ್ ಯಾವ ರೀತಿ ಅಂದ್ರೆ 37 ಆರ್ಡರ್ ಮಾಡಿದ್ರೆ 550 ರೂಪಾಯಿ ಎಕ್ಸ್ಟ್ರಾ ಇದೆ. ಅದೇ ರೀತಿ 34 ಆರ್ಡರ್ ಮಾಡಿದ್ರೆ 1850 ರೂಪಾಯಿ. ಈ ರೀತಿ MG ಎಲ್ಲ ಇದಾವೆ. ಅದು ನಿಮ್ಗೆ ಯಾವ ಝೋನ್ ಅಲ್ಲಿ ಇರ್ತೀರಾ, ಅದೇ ರೀತಿ ಯಾವ ID ಇರುತ್ತೆ ನಿಮ್ಗೆ. ರೀಸೆಂಟ್ ಆಗಿ ಏನಾದ್ರು ಜಾಯಿನ್ ಆಗಿದ್ರೆ ಒಂದು, ಅದೇ ರೀತಿ ಹಳಬರಿದ್ರೆ ಒಂದು ID ಇರುತ್ತೆ. ನಿಮ್ಗೆ ಯಾವ್ದು ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅದೇ ರೀತಿ ಜೊಮ್ಯಾಟೋದಲ್ಲೂ ಕೂಡ ಅದೇ 1700 ರೂಪಾಯಿಗೆ 1700 ರೂಪಾಯಿ ಇನ್ಸೆಂಟಿವ್. ಅದೇ ರೀತಿ 1500 ರೂಪಾಯಿ ಅರ್ನಿಂಗ್ ಮಾಡಿದ್ರೆ ನಮಗೆ 500 ರೂಪಾಯಿ ಅಥವಾ 700 ರೂಪಾಯಿ ಇನ್ಸೆಂಟಿವ್. ಈ ರೀತಿ ನೈಟ್ ಬೇರೆ ಇನ್ಸೆಂಟಿವ್, ಡೇ ಬೇರೆ ಇನ್ಸೆಂಟಿವ್ ಅಂತ ಈ ರೀತಿ ಡಿಫ್ರೆಂಟ್ ಎಲ್ಲ ಇನ್ಸೆಂಟಿವ್ ಎಲ್ಲ ಇರುತ್ತೆ. ಜೊಮ್ಯಾಟೋದಲ್ಲಿ ಒಂದು 12 ಅವರ್ 13 ಅವರ್ ಇದ್ರೆ 1000 ರೂಪಾಯಿ ಮಾಡ್ಕೋಬಹುದು. ಅದೇ ರೀತಿ ಸ್ವಿಗ್ಗಿದಲ್ಲೂ ಕೂಡ ಅದೇ ರೀತಿ 12 13 ಇದ್ರೆ 1000 ರಿಂದ 1200 ರೂಪಾಯಿ ಮಾಡ್ಕೋಬಹುದು. ಪಾರ್ಟ್ ಟೈಮ್ 4 ರಿಂದ 5 ಅವರ್ ಇದ್ರೆ ನಿಮಗೆ ಸ್ವಿಗ್ಗಿದಲ್ಲಿ 300 ರೂಪಾಯಿ ಆಗುತ್ತೆ, ಜೊಮ್ಯಾಟೋದಲ್ಲಿ 450 ರಿಂದ 500 ರೂಪಾಯಿ ಆಗುತ್ತೆ. ಇಷ್ಟೇ ಡಿಫ್ರೆನ್ಸ್ ಸ್ನೇಹಿತರೆ. ಇದ್ರ ಮೇಲೆ ನೀವು ಡಿಸೈಡ್ ಮಾಡಿ ಸ್ವಿಗ್ಗಿ ಮಾಡ್ತೀರಾ ಜೊಮ್ಯಾಟೊ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅದೇ ರೀತಿ ಏನಂದ್ರೆ ಯಾವ ರೀತಿ ಜಾಯ್ನ್ ಆಗೋದು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಿಗ್ಗಿ ಅದೇ ರೀತಿ ಜೊಮ್ಯಾಟೊ ಯಾವ ರೀತಿ ಜಾಯ್ನ್ ಆಗೋದು ಅಂತ ನನ್ನ ಹಳೆ ವಿಡಿಯೋಗಳಿದಾವೆ, ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಕೂಡ ನೋಡ್ಕೊಳ್ಳಿ. ನಿಮಗೆ ಇವಾಗ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಏನಂದ್ರೆ ಸ್ವಿಗ್ಗಿ ಬೆಸ್ಟಾ ಜೊಮ್ಯಾಟೊ ಬೆಸ್ಟಾ, ಯಾವ್ದು ಮಾಡಿದ್ರೆ ಬೆಟ್ರು, ಯಾವ್ದ್ರಲ್ಲಿ ಆರ್ಡರ್ ಜಾಸ್ತಿ ಇರುತ್ತೆ, ಮತ್ತೆ ಅದೇ ರೀತಿ ಇನ್ಸೆಂಟಿವ್ ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸಂಪೂರ್ಣವಾದ ಮಾಹಿತಿನ ನಿಮಗೆ ಇವಾಗ ತಿಳಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಅರ್ಥ ಆಗಿದೆ. ಪದೇ ಪದೇ ಈ ತರ ವಿಡಿಯೋಗಳನ್ನ ನಾನು ಹಳೆ ವಿಡಿಯೋದಲ್ಲೂ ಮಾಡಿದ್ದೀನಿ. ಬಟ್ ಆದ್ರೂ ಕೂಡ ಬಂದು ಕಮೆಂಟ್ ಮಾಡ್ತಾ ಇರ್ತೀರಾ, ಯಾವ್ದು ಬೆಸ್ಟ್, ಜೊಮ್ಯಾಟೊ ಬೆಸ್ಟಾ ಸ್ವಿಗ್ಗಿ ಬೆಸ್ಟಾ, ನಾನು ಮಾಡ್ಬೇಕು ಅಂತ ಇದೀನಿ, ಬೇರೆ ಊರಿಂದ ಬರ್ತಾ ಇದೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಕೇಳಿದಿರಾ. ಅದು ಕೂಡ ಇನ್ನೊಂದು ಹೇಳ್ತೀನಿ, ಕೊನೆಯದಾಗಿ ಏನಪ್ಪಾ ಅಂದ್ರೆ ಇದು ಝೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಅಂತ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಯಾವ ಊರಲ್ಲಿ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆರ್ಡರ್ಗಳು ಹೆಂಗ್ ಬರುತ್ತೆ, ಇನ್ಸೆಂಟಿವ್ ಯಾವ ರೀತಿ ಇರುತ್ತೆ ಅನ್ನೋದು ಪ್ರತಿಯೊಂದು ಏರಿಯಾದಿಂದ ಪ್ರತಿಯೊಂದು ಏರಿಯಾಗೂ ಕೂಡ ಡಿಫ್ರೆಂಟ್ ಆಗಿ ಸ್ವಿಗ್ಗಿ ಜೊಮ್ಯಾಟೊ ಅವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡಕ್ಕಾಗಲ್ಲ, ಎಲ್ರಿಗೂ ಒಂದೇ ತರ ಅವ್ರು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅವ್ರ ಪ್ಲಾನ್ಗಳೆಲ್ಲ ಬೇರೆ ಬೇರೆ ಇದಾವೆ. ಏನಪ್ಪಾ ಅಂದ್ರೆ ನೀನ್ ಏನಾದ್ರು 1 ವಾರ 2 ವಾರ ಏನಾದ್ರು ಸ್ವಿಗ್ಗಿದಲ್ಲಿ ಅಥವಾ ಜೊಮ್ಯಾಟೋದಲ್ಲಿ ಮಾಡ್ಲಿಲ್ಲ ಅಂದ್ರೆ ಆಫರ್ಗಳನ್ನ ಕೊಟ್ಟು ಕರಿತಾನೆ, ಬಾ ಮಾಡು ಅಂತ ಹೇಳ್ಬಿಟ್ಟು ಆಫರ್ಗಳನ್ನ ಕೊಟ್ಟು ಕರಿತಾನೆ. ಅದೇ ರೀತಿ ನೀವೇನಾದ್ರು ಕಂಟಿನ್ಯೂಸ್ ಆಗಿ ಅದರಲ್ಲೇ ಮಾಡ್ಕೊತ ಹೋದ್ರೆ ಆಫರ್ಗಳನ್ನ ತೆಗಿತಾ ಹೋಗ್ತಾನೆ. ಈ ರೀತಿ ಪ್ಲಾನ್ ಒಂದು ನೋಡಿ, ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದನ್ನ ಮಾಡಿ. ನಿಮಗೂ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಕೊನೆಯದಾಗಿ ತಿಳಿಸ್ಬೇಕು ಅಂದ್ರೆ ಯಾವುದೇ ರೀತಿಯ ಡೆಲಿವರಿ ಜಾಬ್ ಈಸಿ ಅಲ್ಲ, ತುಂಬಾ ಕಷ್ಟ ಇದೆ. ಕಷ್ಟಪಟ್ಟು ಆಲ್ರೆಡಿ ಮಾಡ್ತಾ ಇದ್ದಾರೆ, ಅವ್ರಿಗೂ ಒಂದು ಸೆಲ್ಯೂಟ್ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.